ಗೈಸ್ ಬಟ್ಟೆ ತಗೋಬೇಡ್ದು ಅನ್ಕೊಂಡೆ. ಹೇಳ್ತಾರೇನೋ ಪಾಪ, ಬೇಜಾರು ಮಾಡಿಸ್ಬಾರ್ದು ಯಾರಿಗೂ. ನೋ ಐ ಫೀಲ್ ಗುಡ್ ಗೈಸ್. ಇವಾಗ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಕಮ್ಮಿ ಮಾಡಿ ಕೊಟ್ಬಿಟ್ರಿ, ಇಲ್ಲಾಂದ್ರೆ ಬೇರೆ ಅಂಗಡಿಗೆ ಹೊಂಟೋಗ್ಬಿಡ್ತಾರೆ ಇವ್ರು. ಅವಾಗಿಂದ ಹಿಂಗೆ ಮಾಡಿ. Okay, let's go. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾನು ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲೂ ಆಚೆ ಹೋಗಿಲ್ಲ. ಅದಕ್ಕೆ ಏನಕ್ಕೆ ಇವತ್ತು ಗಾಡಿನ ಸರ್ವಿಸಿಗೆ ಬಿಡಬಾರ್ದು, ಮೊನ್ನೆನೇ ಬಿಡಬೇಕಾಗಿತ್ತು. ಸೊ ಬಿಟ್ಟಿರಲಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ. ಬನ್ನಿ ಹೋಗುವ. ಸೊ ಗೈಸ್ ಅವರು ಎಷ್ಟು ಸೆಕೆಂಡ್ನೇ ಸರ್ವಿಸ್ ಎಷ್ಟಕ್ಕೆ ಬಿಡಬೇಕಂತ ಹೇಳಿದ್ರು. ಸೊ ಮರ್ತೋಗಿಬಿಟ್ಟೆ. 5,000ಕ್ಕೆ ಬಿಡ್ತಾಯಿದ್ದೀನಿ ಗೈಸ್ ಸೆಕೆಂಡ್ನೇ ಸರ್ವಿಸು. ಏನಂತಾರೆ ಏನು ಕಥೆನೋ ಗೊತ್ತಿಲ್ಲ. ಗಾಡಿಲ್ಲ ಆ್ಯಂಡ್ ಸ್ವಲ್ಪ ಇಶ್ಯೂಸ್ ಐತೆ. ಕರೆಕ್ಟಾಗಿ ಬ್ರೇಕ್ ಹಿಡಿತಿಲ್ಲ, ದೆನ್ ಇಂಡಿಕೇಟ್ರ್ ವರ್ಕ್ ಆಗ್ತಿಲ್ಲ. ಗಾಡಿ ಬ್ರೇಕ್ ಹಿಡಿದು ಮೂವ್ ಮಾಡಿದ್ರೆ ಒಂಥರ ವೈಬ್ರೇಟ್ ಆಗುತ್ತೆ. ಸೊ ಇದನ್ನೆಲ್ಲ ಚೆಕ್ ಮಾಡಿಸ್ಬೇಕು ಏನು ಕತೆ ಅಂತ. ಬನ್ನಿ ಹೋಗುವ. ಗೈಸ್ ನನ್ನ ಗಾಡಿ ಸರ್ವಿಸ್ ಬಿಡೋಕ್ಕಾಗ ನಾನು ಬಬ್ಲೂನ ಕರೆದಿದ್ದೀನಿ. ಬಬ್ಲು ಅಲ್ಲೇ ಹೇಳ್ಕೊಬಿಟ್ಟೆ. ಏನಕ್ಕಂದರೆ ಗೊತ್ತಿಲ್ಲ, ಅದೇನೋ ಗಾಡಿ ಕಾರೇನೋ ಏನೋ ಸರ್ವಿಸ್ಗೇನೋ ಕೊಟ್ಟವನೇ. ಸೊ ಅದರಿಂದ ಅವ್ರಿಗೆ ಹೋಗ್ತಾಯಿದ್ದೀರಿ ಗೈಸ್. ಇವಾಗ ಹೋಗ್ತಾಯಿರಿ ಸರ್ವಿಸ್ ಗಾಡಿ ಬಿಡೋಕ್ಕೆ. ತುಂಬ ಬಿಸಿಲೈತೆ ಗೈಸ್. ಬನ್ನಿ ಹೋಗಿ ಸರ್ವಿಸಿಗೆ ಬಿಟ್ಟು ಗೈಸ್ ಗಾಡಿ ಫೈನಲಿ ಸರ್ವಿಸಿಗೆ ಬಿಟ್ಟು ಹೋಗ್ತಾಯಿದ್ದೀನಿ. ಗಾಡಿ ಸ್ವಲ್ಪ ಪ್ರಾಬ್ಲಮ್ ಐತೆ. ಹೌದಣ್ಣ, ಇದು ಒಂದೊಂದ್ಸಲಿ ಕರೆಕ್ಟಾಗಿ ಲಾಕ್ ಆಗುತ್ತೆ, ಒಂದೊಂದ್ಸಲಿ ಲಾಕೇ ಆಗೋಲ್ಲ ಇದು. ಏನಕ್ಕೆ ಅದು ಪ್ರಾಬ್ಲಮ್ಮು? ಚೆಕ್ ಮಾಡಿ. ಗೈಸ್ ನಾನು ಫೈನಲಿ ಒಂದು ಬಬ್ಲುದು ಏನೋ ವರ್ಣಕಾರ ಏನೋ ಆಗೈತೆ. ಏನದು ಪೆಟ್ರೋಲ್ದೇನೋ ಇಲಿ ಕಚ್ಚಾಕ್ಬಿಟ್ಟು ಏನೇ ಕಾರ್ ಇದೇ ಕಾರ ಯಾವುದೋ ಗೊತ್ತಿಲ್ಲ, ಇದೆ ಅನಿಸುತ್ತೆ ನಮ್ಮ ಪ್ರಕಾರ. ಸೊ ಇಲ್ಲಿ ಏನೋ ಡ್ಯಾಮೇಜ್ ಮಾಡಿಬಿಟ್ಟಿದೆ. ಅದಕ್ಕೆ ನೀವು ಪೈಪ್ ಫಿಟ್ಟಿಂಗ್ ಮಾಡಬೇಕು. ಅದಕ್ಕೆ ಬಂದಿದ್ದೀರಿ. ನೈಟಿಂದ ಗಾಡಿ ಇಲ್ಲೇ ನಿಂತೈತೆ ಗೈಸ್. ಅದಕ್ಕೇ ಬಂದು ಫಿಟ್ ಮಾಡಿಸ್ಕೊಂಡು ಆಮೇಲೆ ಗಾಡಿ ನಾನು ತೊಗೊಂಡು ಹೋಗ್ತಾಯಿದ್ದೀನಿ ಇವತ್ತು. ಏನಕ್ಕಂದರೆ ಇವತ್ತೆಲ್ಲೂ ಹೋಗೋ ಗಾಡಿ ಇಲ್ಲಲ್ಲ, ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೀನಲ್ಲ. ಸೊ ಅದಕ್ಕೇ ಬಬ್ಲು ಗಾಡಿ ತೊಗೊಂಡು ಇವತ್ತು ನಾನು ಯೂಸ್ ಮಾಡ್ತೀನಿ. ಬನ್ನಿ ನೋಡುವ ಅದು ಗಾಡಿ ಏನು ಪ್ರಾಬ್ಲಮ್ ಆಗೈತೆ ಅಂತ. ಆ್ಯಂಡ್ ಈ ಗಾಡಿ ಸೇಲ್ ಏನು ಇಕ್ಕವನೆ, ಯಾರಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗೈತೆ ಕಾರು. ಆಮೇಲೆ ಇನ್ನೊಂದ್ಸಲಿ ತೋರಿಸ್ತೀನಿ, ರೆಡಿ ಆಗಲಿ ಚೆನ್ನಾಗಿ ಮಾಡಿ ತೋರಿಸ್ತೀನಿ ಒಂದ್ಸಲಿ. ಇಲ್ಲಿ ಕಚ್ಚಾಕಿರೋದಲ್ಲ ಅಂದರೆ ಇಲ್ಲಿ ಹತ್ತಿಲ್ಲ ಅನ್ಸುತ್ತೆ ಗಾಡಿ ಒಳಗೆ. ಅದು ಫಸ್ಟೇ ತೊಗೊಳ್ಳೋವಾಗ ಇದ್ರ ಜೊತೆನೇ ಕೊಡ್ತಾರಾ ಸಪ್ರೇಟ್? ಈ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ ಪಾಪ. ನಿನ್ನೆ ಪೆಟ್ರೋಲ್ ಖಾಲಿ ಆಗಿಲ್ಲ ಇಲ್ಲಿ ಲೀಕ್ ಆಗೈತೆ. ಅದಕ್ಕೆ ಪೆಟ್ರೋಲ್ ತರಕ್ಕೆ ಹೋಗ್ತಾಯಿದ್ರಿ. ಆ್ಯಂಡ್ ಈ ಕಾರ್ ಸೇಲ್ಗೆ ಇಕ್ಕವನೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಾರ್ ತೊಗೊಳ್ಳಿ. ನೆಕ್ಸ್ಟ್ ನೀವೇನಾದರೂ ಈ ವಿಡಿಯೋ ನೋಡ್ಕೊಂಡು ಏನಾದರೂ ಕಾರ್ ತೊಗೊಂಡ್ರೆ ಬಬ್ಲು ನಂಗೆ 10% ಕೊಡ್ತಾನೆ. ಪಾಪ ತಗೊಂಡಿರೋ ರೇಟ್ಗೂ ಸೇಲ್ ಮಾಡ್ತಿಲ್ಲ ಗೈಸ್. ಅವನೇ ಬೇಜಾರಾಗ್ಬಿಟ್ಟವನೇ. ಇಂಥದ್ದು ನಾನೇನಾದರೂ ಕೇಳಿದ್ರೆ ಮಕ್ಕೂಗೀತ ನಮ್ಮೇಲೆ. ಬನ್ನಿ ಹೋಗುವ ಪೆಟ್ರೋಲ್ ತೊಗೊಂಡು ಬ್ಲಾಕ್ ಹೋಗಿದ್ದೆ. ಇಲ್ಲಿರೋ ನೋಡಿ ಟಾಟಾ ಐಸಿಗೆ ಏನಾಗೈತೆ ಕಾರ್ ಇದು. ಟೈರ ಕಿತ್ಕೊಂಡ್ಬಂದೈತೋ. ಟೈರ್ ಕಿತ್ಕೊಂಡ್ಬಂದೈತೆ ಎ ಸಿ ಐತೆ ಅಷ್ಟೇ ಇದರಲ್ಲಿ. ಯಾವುದೋ ಲೈಟಿಂಗ್ ಇದು ಹಾಕ್ಸಿದ್ದೀನಿ ಹಾಕ್ಸಿದ್ದೀನಿ ಅಂತ. ವಾವ್ ಕ್ರೇಜಿಯಾಗಿ ಹಾಕ್ಸೋನ್ ಲೈಟು. ಗೈಸ್ ಫೈನಲಿ ಕಾರ್ನ ಸ್ಟಾರ್ಟ್ ಮಾಡ್ದ. ದೇವ್ರೆ ಟೆನ್ಷನ್ ಆಯ್ತು, ಕಮ್ಮಿ ಆಯ್ತಾ? ಈ ಸೈಡ್ ಈ ಸೈಡ್ ಬಂದೈತೆ ವಿಡಿಯೋ. 4 ಸೈಡಿಂದನೂ ಬರುತ್ತಾ ಕತ್ಲಲ್ಲಿ ನೋಡ್ಬೇಕು, ಸಖತ್ತಾಗಿರುತ್ತೆ. ಲೈಟ್ ಔಟ್ ಕೂಡ ಇದನ್ನು ಡ್ಯಾಮೇಜ್ ಆಗೈತಿ ಗ್ಲಾಸು. ಏನೋ ಬಿದ್ದಿರೋದು ಮೇಲೆ ಇಲ್ಲೆಲ್ಲ ಹಾಕ್ಸ್ಬೇಕಾಗೈತಿ ಇನ್ನಲ್ಲ. ಅಲ್ಲೆಲ್ಲ ಹಾಕಲ್ಲ, ಜಾಸ್ತಿ ಹಾಕ್ಬಿಡುತ್ತೋ ಕತ್ಲಲ್ಲಿ ಓಡ್ಸಕ್ಕೆ. ಗಾಯ್ಸ್ ಏನು ಗೊತ್ತು, ಕಾರ್ ಸೇಲ್ಗೆ ಇಕ್ಕೊಂಡಿಲ್ಲ ಅಂದ್ರೆ ಇವನ ಹತ್ರ ಇದ್ದೀರ ಮಾಡಿಸ್ತಿದ್ದ ಶಾ. ಇವಾಗ ನಾನು ಬೇಜಾನ್ ಪ್ಲ್ಯಾನ್ ಮಾಡಿದ್ನು. ಹಾಂ, 1 ಲಕ್ಷ ಖರ್ಚು ಮಾಡೋದು. 1 ಲಕ್ಷ ಎಷ್ಟು ಬೈ? ಸೊ ಗೈಸ್ ಬಂದು ಬರೀ ಪೈಪ್ ಚೇಂಜ್ ಮಾಡಿಕೊಟ್ಟಿದ್ದು ಅಷ್ಟೇ.
ಚೇಂಜ್ ಮಾಡಿ ಕೊಡುಗೆ 600 ರೂಪಾಯಿನೋ? ಜಮಾನ ಹಂಗೈತೆ ಕಾ. ಓಹೋ, ಅದಕ್ಕೆ ಹೇಳೋದಲ್ಲ ಕೆಲಸ ಕಲಿಬೇಕು ಅಂತ. ಗೈಸ್ ಬಂದು ಬರೀ ಪೈಪ್ ಚೇಂಜ್ ಮಾಡಿಕೊಟ್ಟಿದ್ದಕ್ಕೆ ಏನಿಲ್ಲ, ಅರ್ಧ ಗಂಟೆ ಕೆಲಸ, ಅರ್ಧ ಗಂಟೆನೂ ಇಲ್ಲ. ಬಂದು ಪೈಪ್ ಸೆಟ್ ಮಾಡಿ ಚೇಂಜ್ ಮಾಡಿದ್ದು ಅಷ್ಟೇ, 600 ರೂಪಾಯಿ ತೊಗೊಂಡ್ರು. ನೋಡಿರಿ, ಅವತ್ತು ಕಷ್ಟ ಬಿದ್ದಿದ್ದಕ್ಕೆ ತಾನೇ ಇವತ್ತು ಇವ್ರು ಇಲ್ಲಿರೋದು. ಸೊ ಅದಕ್ಕೆ ಗೈಸ್ ಏನೇ ಕೆಲಸ ಕಲ್ತ್ರೂ ಕಲೀರಿ, ಅದರಲ್ಲೇನು ಸಿಗೋಲ್ಲ ಅಂತ. ಸ್ಟಾರ್ಟಿಂಗ್ ಏನೂ ಸಿಗೋಲ್ಲ, ಮುಂದಕ್ಕೊಂದು ದಿನ ಸಿಕ್ಕೇ ಸಿಗುತ್ತೆ. ನಾನು ಒಂದು ಟೈಮಲ್ಲಿ ಹಿಂಗೆ ಹೋಗ್ತಿದ್ದೆ ಕಾರ್ ಗ್ಯಾರೇಜ್ಗೆ. ಹೇಳ್ತೀನಿ ನಿಮ್ಗೆ ಒಂದು ದಿನ ಇದನ್ನ ಏನು ಅಂತ. ಇವಾಗ ಎಲ್ಲಿಗೆ? ಹಾಂ. ಸೊ ಇದು ಕಾರಿನ ವಾಶ್ ಮಾಡಬೇಕಂತ. ಓಕೆ ಗೈಸ್, ಫೈನಲಿ ನಾನು ಮನೆಗೆ ಬಂದೆ. ಅವ್ನ ಬದಲು ಏನೋ ಗಾಡಿ ಏನೋ ವಾಶ್ ಮಾಡಿಸ್ತವ್ರು. ಇವಾಗ ನಾನು ರೆಡಿ ಆಗಿಬಿಟ್ಟು ನಾನು ಮತ್ತು ಸೋನಕ್ಕೆ ಎಲ್ಗೂ ಹೋಗಬೇಕು. ಸೊ ಅದಕ್ಕೆ ಮನೆಗೆ ರೆಡಿ ಆಗೋಣ ಅಂತ ಬಂದೆ. ಆ್ಯಂಡ್ ಒಂಚೂರು ನೆನ್ನೆದು ಬ್ಲಾಗ್ ಎಡಿಟಿಂಗ್ ಐತೆ, ಬ್ಲಾಗ್ ಪೆಂಡಿಂಗ್ ಐತೆ, ಬ್ಲಾಗ್ ಎಡಿಟಿಂಗ್ ಐತೆ, ಮುಗಿಸ್ಬಿಟ್ಟು ನಾನು ಸಿಗ್ತೀನಿ, ಬನ್ನಿ. ರೆಡಿ ಆದೆ. ಆ್ಯಂಡ್ ಗಾಡಿ ಬೇರೆ ಸರ್ವಿಸ್ ರೆಡಿ ಆಗೋಗೈತೆ ಅಂತ. ಆ್ಯಂಡ್ ಗಾಡಿ ತರಕ್ಕೆ ಬೇರೆ ಹೋಗಬೇಕು. ಎಷ್ಟು ಟೈಮ್ ಆಗೋಗುತ್ತೆ ಗಾಡಿ ಬಿಟ್ಟು? 1 ಅವರ್. ಎಷ್ಟು ಗಂಟೆಗೆ ಬಿಟ್ಟಿದ್ದು? ನಾನು ಸಾಯಂಕಾಲ ಸಿಗುತ್ತೆ ಅಂದ್ಕೊಂಡೆ, ನೋಡೋರು ಇವಾಗ ಸಿಗ್ಬಿಡೈತೆ. ಏನಿವೆ, ಒಳ್ಳೇದಾಯಿತು. ಬನ್ನಿ, ಇವಾಗ ಸೋನಕ್ಕ ಮನೆ ಹತ್ರ ಹೋಗಬೇಕು. ಸೋನಕ್ಕನ್ನು ಕರ್ಕೊಂಡು ದೆನ್ ಗಾಡಿ ತರಕ್ಕೆ ಹೋಗಬೇಕು. ಗೈಸ್ ಚಪ್ಪಲಿ ತೊಗೋಬೇಕು ಗೈಸ್. ಇರೋ ಚಪ್ಪಲಿಗಳು ನೋಡ್ರಿ, ಒಂದು ಹಳೇದಾಗೋಗೈತೆ, ಇನ್ನೊಂದು ವೈಟ್ ಹಾಕೊಂಡು ತಿರುಗಾಡೋಕ್ಕೆ ಆಗೋಲ್ಲ ನನ್ನ ಕೈಯಲ್ಲಿ. ವೈಟ್ ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಎಷ್ಟು ಗಲೀಜು ಹೋಗುತ್ತೆ ಗೊತ್ತಾ. ಇವಾಗ ಚಪ್ಪಲಿ ತೊಗೋಬೇಕು ಗೈಸ್. ಏನಾಗ್ಬಿಡೈತೆ ಅಂತ ಇವಾಗ ಲಿಟ್ರಲಿ ಹೇಳ್ತಾ ಇದ್ದೀನಿ, ದುಡ್ಡನ್ನ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಗೈಸ್. ಏನಕ್ಕಂದರೆ ಲಾಸ್ಟ್ ಮಂತ್ ಒಂಚೂರು ರೇಟ್ ಬಿದ್ದುಬಿಡ್ತು. ಸೊ ಅದರಿಂದ ಇವಾಗ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ದುಡ್ಡನ್ನ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ಏನಿವೆ, ಬನ್ನಿ ಹೋಗೋಣ ಇವಾಗ. ಆ್ಯಂಡ್ ಸಿಗ್ತೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ನಿಮಗೂ ಹೇಳ್ತೀನಿ. ಫೈನಲಿ ನಾನು ಸೋನಕ್ಕ ಮನೆಯಿಂದ ಹೋಗ್ತಾ ಇದ್ದೀನಿ. ಗುಂಡಂಗೆ ಇವಾಗ ಬಿದ್ದೈತೆ, ನನ್ನ ಕೈಯಲ್ಲಿ ಸರಿಯಾಗಿ ಬಿದ್ದೈತೆ ಇವಾಗ. ಮಾತುಗಳು ಆಮೇಲೆ ಆ್ಯಕ್ಟಿಂಗ್ಗಳು ಜಾಸ್ತಿ ಆಗೈತೆ ಗುಂಡಂದು, ಅದಕ್ಕೆ ಇವಾಗ ಒಂದು ಕೊಟ್ಟಿದ್ದೀನಿ. ಎಲ್ಲ ನಿನ್ನಿಂದನೇ ಸುಮ್ಮನಿರಕ್ಕೋ. ಇಷ್ಟಿಲ್ಲ ಹೆಂಗೆ ಮಾತಾಡ್ತಾನೆ ಗೊತ್ತಾ ಅವನು, ಹೆಂಗೆ ತೋರಿಸ್. ದೊಡ್ಡ ಮೇಲೆ ಇವಾಗ ಸುಮ್ಮನೆ ಬೈದಿದ್ದೀನಿ ಅಷ್ಟೇ, ದೊಡ್ಡ ಮೇಲೆ ಹೊಡೆದಾಕ್ಬಿಡ್ತೀನಿ ಅವನಿಗೆ. ಸೊ ಗೈಸ್, ಇವಾಗ ನಾನು ಸೋನಕ್ಕ ಎಲ್ಲ ಆಚೆ ಹೋಗ್ತಾ ಇದ್ದೀನೋ ಬಟ್ಟೆನ ತರಬೇಕಂತ ಹೇಳ್ತೀನಿ ನಿಮಗೆ, ಇಲ್ಲ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಬನ್ನಿ ಇವಾಗ ಹೋಗುವ. ಆಮೇಲೆ ಗಾಡಿನೂ ರೆಡಿ ಆಗೈತೆ, ಗಾಡಿನೂ ತರಬೇಕು. ಮಾಡ್ತೀನಿ ಇನ್ನೊಂದ್ಸಲಿ, ಮಾಡ್ತೀಯಾ? ದುಃಖನೇ ಬರ್ಸ್ಬಿಟ್ಟು ತಗೋ. ಹತ್ಕೊಂಡು ನೋಡಿ, ಇಷ್ಟೊತ್ತು ಅಳ್ತಾ ಇರಲಿಲ್ಲ, ಇವಾಗ ನೀನು ಎತ್ಕೊಂಡಿದ್ದಕ್ಕೆ ಅಳ್ತಾ ಇರೋದು. ಅವನು ಸೈಲೆಂಟಾಗಿ ಇದ್ದ ತಾನು, ಹೊಡೆದ್ರು ಹತ್ಕೊಂಡು ಸುಮ್ಮನೆ ಇದ್ದ ತಾನೆ ಅವನು. ಇವಾಗ ಬೈದಿದ್ದಕ್ಕೆ ಎತ್ಕೊಂಡಿದ್ದ ಅವನು. ಪ್ರಶಾಂತ ಒದೆ ತಿಂತೀಯಾ? ನಾವು ಶೋರೂಮ್ ಹತ್ರ ಬಂದಿದ್ದೀರಿ, ಗಾಡಿ ತೊಗೊಂಡು. ಸೋನೋಕಲ್ ಐತೆ, ಗಾಡಿ ತೊಗೊಂಡು ಏನು ಎಲ್ಲಿಗೆ ಹೋಗ್ಬೇಕು ಅಂತ ನೆಕ್ಸ್ಟ್ ಹೇಳ್ತೀರಿ, ಬನ್ನಿ ಹೋಗುವ. ನೋಡಿರಿ, ಸೇಮ್ ಕಲರ್ ನನ್ನ ಹತ್ರ ಇರೋದು, ಇದು 2 ಸೇಮ್ ಗಾಡಿ ನೋಡಿ. ಓ ಡಿಸ್ಪ್ಲೇ, ಇದು ಡಿಸ್ಪ್ಲೇ ಹೆಂಗೆ ಬರುತ್ತಿದ್ದು ಗೈಸ್? ಹಿಂಗಿತ್ತು ಡಿಸ್ಪ್ಲೇ, ನನಗೆ ಯಾಕೋ ಇಷ್ಟ ಆಗಿಲ್ಲ ಡಿಸ್ಪ್ಲೇ, ಅದಕ್ಕೇ ನಾನು ನಾರ್ಮಲ್ ತೊಗೊಬಿಟ್ಟಿದ್ದು. ಡಿಸ್ಪ್ಲೇ ಇಷ್ಟ ಆಗಿಲ್ಲ ನನಗೆ. ಇದು ಡಿಸ್ಪ್ಲೇ ಆಯ್ತಕ್ಕ, ಇದು ಅದಕ್ಕೇ. ಗೈಸ್ ಫೈನಲ್ ಏನೋ ಗಾಡಿ ಆಚೆ ಬಂತು, ನಂದು. ಓ ಗೈಸ್, ಫುಲ್ಲು ವಾಶ್ ಆಗಿಬಿಡೈತೆ ಗಾಡಿ ನೋಡಿರಿ. ಮತ್ತು ನೋಡಿರಿ, 2 ದಿನ ಬಿಟ್ಟ ಮೇಲೆ ಗಾಡಿ ಹೆಂಗಾಗುತ್ತಂತ ನೋಡಿರಿ ನೀವೇನು. ಸ್ವಲ್ಪ ಪ್ರಾಬ್ಲಮ್ ಇತ್ತು ಗಾಡಿ, ಎಲ್ಲ ಚೆಕ್ ಮಾಡಿಬಿಡೋಣ. ಏನೇನು ಇಂಡಿಕೇಟ್ರ್ ವರ್ಕ್ ಆಗ್ತಾಯಿರಲಿಲ್ಲ. ಆಯಿತು, ಇದು ಇಂಡಿಕೇಟ್ರು ಇವಾಗ ನೋಡಿರಿ, ಇವಾಗ ಆಗುತ್ತೆ. 2 ದಿನ ಆದಮೇಲೆ ವರ್ಕೇ ಆಗೋಲ್ಲ, ಕ್ಲೀನ್ ಆಗೋದು. ಲಾಸ್ಟ್ ಟೈಮು ಹಿಂಗೆ ಆಗಿದ್ದು. ಆಯಿತು. ಗೈಸ್, ನಾನು ಫೈನಲಿ ಇಲ್ಲಿ ಬಂದಿದ್ದೀನಿ ಬಟ್ಟೆ ಅಂಗಡಿಗೆ. ಶ್ರೀಧರಣ್ಣಂಗೆ ನಾಳೆ ಬರ್ಡೇ ಐತೆ, ಸೊ ಅದಕ್ಕೆ ಬಟ್ಟೆ ತೊಗೋಬೇಕಾಗಿತ್ತು. ಅದಕ್ಕೆ ನಾನು ಸೋನಕ್ಕ ಬಂದಿದ್ದೀನಿ. ಇನ್ನೊಂದೇನು ಅಂದರೆ, ಇವಾಗಲೇ ಹೇಳ್ತಾ ನಂಗೆ ಇಲ್ಲೇನು ಇಷ್ಟ ಆಗಬಾರ್ದು ಗೈಸ್, ದುಡ್ಡು ಖರ್ಚು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನೇನು ತೊಗೋಬಿಡ್ದು ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್ ನೋಡುವ. ಬೇರೆ ಗಾಡಿಯಲ್ಲಿ ಇದ್ನಲ್ಲ, ಅದಕ್ಕೆ ಮಾಡಿದೆ. ಅದಕ್ಕೆ ಬನ್ನಿ, ಏನು ತೊಗೋಬಿಡ್ದು ಅಂದ್ಕೊಂಡಿದ್ದೀನಿ. ನಾನು ಗಟ್ಟಿ ಮನ್ಸು ಮಾಡ್ಕೊಂಡು ಬಂದಿದ್ದೀನಿ. ಹೇಳೋಕ್ಕಾಗಲ್ಲ ಗೈಸ್, ತೊಗೊಬಿಡ್ತೀನಿ ನಾನು. ನೋಡಿ ಯಾವ ಥರ ಗೈಸ್. ನಾನು ಕೈಯಲ್ಲಿ ಬಬ್ಲು ಗಾಡಿನ ಬಬ್ಲು ಕೊಡ್ತೀನಿ, ಏನಕ್ಕಂದರೆ ಬಬ್ಲು ಎಲ್ಲೋ ಆಚೆ ಹೋಗ್ತವನೆ. ಸೊ ಅದರಿಂದ ಅವ್ನು ಗಾಡಿ ಅವ್ನು ಕೊಟ್ಟು ದೆನ್ ಇವಾಗ ನನ್ನ ಗಾಡಿ ಸೋನೋಕ್ಕೆ ಓಡಿಸ್ಕೊಂಬರ್ತೈತೆ. ಅಲ್ಲಿ ಬಟ್ಟೆ ನೋಡಿದ್ರಿ, ಬಟ್ ಯಾವುದೂ ಅಲ್ಲಿ ಬಟ್ಟೆ ಇಷ್ಟ ಆಗಿಲ್ಲ.
ದೆನ್ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನಿಂಗಲ್ಲಿ ಐತೆ. ಹೊಟ್ಟೆ ತುಂಬ ಹಸಿತೈತೆ, ಏನೂ ತಿಂದಿಲ್ಲ. ಫಸ್ಟ್ ಅದು ತಿನ್ನಬೇಕು. ನಾನು ಹಿಂದೆನೇ ಬಂತು ಸೋನು ಅಕ್ಕ ನೋಡ್ರಿ, ಅಡ್ರೆಸ್ಗೆ ಇಲ್ಲ ಎಲ್ಲೋಯ್ತು ಏನು ಕತೆ ಅಂತ. ಗಾಯ್ಸ್ ಸೋನು ಅಕ್ಕ ಫೈನಲ್ಲಿ ಪಾಪ ಬಂದೈತೆ. ಬಾಕ ಇವಾಗ ಏನು ಮಾಡೋದು? ಏನೋ ಮಾಡಿದ್ದೀರಾ? ಅಲ್ಲ ಬದ್ ಗಾಯ್ಸ್ ಇವ್ರು ಏನೋ ಮಾಡೋರು. ಇವರು ಏನಿದು ಬದುಕ್ತಿರ್ತಾನೆ. ಅಯ್ಯೋ ಕೈ ತೊಳ್ದವ್ರ ಇಲ್ಲೋ? ನೀ ತಿಂದ ನವ್ಯ? ಅದೇನು ಇವಾಗ ಅದನ್ನೇ ತಿನ್ಬೇಕು, ಅದ್ರ ಜೊತೆ ತಿನ್ಬೇಕಾ? ಚೆನ್ನಾಗೈತೆ. ಗಾಯ್ಸ್ ಇಲ್ಲಿ ಬಂದಿದ್ದ ತಕ್ಷಣ ಏನೈತೆ ನೋಡ್ರಿ ಗಾಯ್ಸ್ ಈ ಔಟ್ಫಿಟ್ಟು. ಚೆನ್ನಾಗಿದೆ, ನೋಡಿದೆ, ಸಕ್ಕದ ಇಷ್ಟ ಆಯಿತು. ಕ್ವಾಲಿಟಿ ಚೆನ್ನಾಗೈತೆ. ಸೊ ಗಾಯ್ಸ್ ಅಲ್ಲಿ ಒಂದು ಕಡೆ ನೋಡಿದ್ರೆ ಅಲ್ಲಿ ಇಷ್ಟ ಆಗಿದೆ, ಅದಕ್ಕೆ ಇಲ್ಲಿ ಬೇರೆ ಕಡೆ ಬಂದಿದ್ದೀರಿ ಮನೆಯಿಂದ ಊಟ ಮಾಡಿಕೊಂಡು. ಆಯ್ತಾ ಊಟ? ಏನು ಈ ಕಡೆ ಬಟ್ಟೆ ನೋಡೋ ಅಂತ ಬಂದರೆ ಬನ್ನಿ ಗೈಸ್, ಬಟ್ಟೆ ತೊಗೊಂಡು ಸಿಗ್ತೀವಿ ನಮ್ಮ. ಈ ಸೋನೋಕ ಈ ಶೆಲ್ಟ್ ತಗೋ ಅಂತೈತೆ. ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ಏನು ಮಾಡೋದು, ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಗೈಸ್ ಇದು. ಬಟ್ ಸೋನೋಕ ಚೆನ್ನಾಗಿದೆ ತಗೋ ಅಂತೈತೆ. ನೋಡು ವೈರಿ ಏನು ಮಾಡೋದು. ಗೈಸ್ ಇಲ್ಲೊಂದು ಬಂದಿದ್ರಿ, ಹೆವಿ ರೇಟ್ ಇತ್ತು. ಬಟ್ ನಮ್ಮ ಪ್ರೈಸ್ಗೆ ಕೇಳಿದ್ರೆ ಆಗಲ್ಲ, ಫಿಕ್ಸು ಅಂದ್ಬಿಟ್ರು. ಎನಿವೆ ನಾನು ಇಲ್ಲೇ ತೊಗೊತಿದ್ದೆ. ಸೋನು ಅಕ್ಕ ಹಂಗೆ ಇಲ್ಲಿ ಬೇಡ ಅಂತೆ. ನನಗೇನಿಲ್ಲ. ಯಾರು ನಿನಗೆ ಬೇಡ ಅಂದಲ್ಲ ಪ್ರೈಸಲ್ಲಿ? ಮತ್ತೆ ಏನು ಮಾಡೋ, ಬೇಕು ಅಂದರೆ ಈಗ ನನಗೆ ಅಜೀಬ್ ಆಯ್ತು, ನಿನಗಲ್ಲ ಅಲ್ಲಿ. ಗೈಸ್ ಈ ಗ್ಲಾಸ್ ತೊಗೊಂಡು ಏನು ಕ್ಲಾಸಿ ಆಗೈತೆ ನೋಡಿ. ಗ್ಲಾಸ್ ಇದು ಹಾಕ್ಕೊಳ್ಳೋಕೆ ಒಂಥರ ಫೀಲ್ ಮಸ್ತಾಗೈತೆ. ಪರ್ಚೇಸ್ ಮಾಡಲೋ ಬೇಡ ಅನಿಸ್ತೈತೆ. ಚೆನ್ನಾಗಿದೆ ಒಂಥರ. ನಾ ಕಮ್ಮಿ ಮಾಡಿ ಕೊಟ್ಬಿಟ್ರಿ, ಇಲ್ಲಾಂದರೆ ಬೇರೆ ಅಂಗಡಿಗೆ ಹೊಂಟೋಗ್ಬಿಡ್ತಾರೆ ಇವ್ರು. ಅವಾಗಿಂದ ಹಿಂಗೆ ಮಾಡಿರೋದು. ಅದೊಂದೇ ಪೀಸ್ ಇರೋದಾ? ಬೇರೆ ಕಲರ್ಸಲ್ಲಿ 90 ಅನ್ಕೊಳ್ಳಿ. ಗೈಸ್ ಬಟ್ಟೆ ತಗೋಬೇಡ್ದು ಅಂದ್ಕೊಂಡೆ. ಫೈನಲಿ ತಗೊಂಡ್ಬಿಟ್ಟೆ. ಪಾಪು ಯಾಕಕ್ಕ ನೀನು ಒಬ್ಬನಂದ್ಕೊಂಡು ಹಂಗೆ ಹೇಳ್ತಾರೇನೋ ಪಾಪ. ಹಂಗೆ ಬೇಜಾರು ಮಾಡಿಸ್ಬಾರ್ದು ಯಾರಿಗೂ. ಅಲ್ಲ ಅವ್ನು ಹಿಡ್ದಿದ್ದೆ ಹಿಡಿದ್ರೆ ಹಂಗಂತ ಹಂಗೆ ಬೇಜಾರು ಮಾಡಿಸ್ತಾರಾ? ಇನ್ನು ನಮ್ಮಂತ 1000 ಜನ ಬರ್ತಾರೆ ಪಾಪ. ನಮ್ಗೆ 1000 ಅಂಗಡಿ ಸಿಗಲ್ವಾ? ಸಿಕ್ಕತ್ತೆ. ನಾನು ಕ್ರೋಲೆಟ್ಗೆ ಹೋಗಿದ್ರೆ ಇವಾಗ ಇವ್ನು ಕೊಡೋಕೆ ರೇಟಲ್ಲಿ ತರಲ್ಲ ನಾನು ಚೆನ್ನಾಗಿರೋದು. ತರ್ತಿಯಾಕಣ ಇಲ್ಲ ಅಂದಿಲ್ಲ, ಅದನ್ನು ಬೇಡ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಬಿಡಿ ಅಮೌಂಟ್ ಅನ್ಬೇಕು. ಮತ್ತು ಇನ್ನೇನು ಹೇಳಿದಾರೆ ಅದು? ಇದ್ರೂ ಕೊಡಲ್ಲ ಅವ್ನು ಅಮೌಂಟ್. ಏನು ಒಂದ್ಸಲಿ ಫಿಕ್ಸ್ ಆದರೆ ಅಷ್ಟೇ. ನನಗೆ ಗೊತ್ತಾದ್ರ ಬಗ್ಗೆ ಏನೋ ಅದು ಬಂಡವಾಳ ಏನು ಅಂತ. ಇವೆಲ್ಲ ಜಿಪ್ ಹೊಂಟೋಗ್ಬಿಡುತ್ತೆ 2 ದಿನ 3 ದಿನ ಅಷ್ಟೇ ಇದೆಲ್ಲ. ನನ್ನ ಹತ್ರ ಬಾರ್ಗಿಂಗು ಹಂಗೆ ಗೊತ್ತಕ್ಕ. ನಾನು ನಿನ್ಕಿನ್ನ ಬಾರ್ಗಿಂಗಲ್ಲಿ ಇದ್ದೀನಿ ನಾನು. ನಿನ್ನ ಜೊತೆ ಇದ್ದು ನನ್ನ ಹೆಸರು ಎಲ್ಲಾದ್ರೂ ಹಾಳು ಮಾಡು. ಓಕೆ ಗೈಸ್, ನಾನು ಫೈನಲಿ ಮನೆಗೆ ಬಂದೆ. ಬೇಡ ಅಂದ್ರೂ ಬಟ್ಟೆ ತೊಗೋಬಿಟ್ಟೆ ನಾನು. ಯಾಕೋ ಮನಸ್ಸು ತಡೀಲಿಲ್ಲ. ಸೊ ಅದರಿಂದ ನಾನು ತೊಗೋಬಿಟ್ಟೆ. ಅದು ತೊಗೊಂಡಿದ್ದಂದರೆ ಬಟ್ಟೆ ಅಂದರೆ ಟ್ರ್ಯಾಕ್ ಪ್ಯಾಂಟ್ಸ್ ತೊಗೊಂಡಿದ್ದು ಅಷ್ಟೇ ನಾನು. ಇಲ್ಲಿ ಗೈಸ್ ನಾನು ಎಲ್ಲೂ ಹೋಗೋದು ಇಲ್ಲ, ನಿಮಗೂ ಗೊತ್ತಲ್ಲ, ನಾನು ಎಲ್ಲೂ ಹೋಗೋದು ಇಲ್ಲ. ಎಲ್ಲಾದರೂ ಹೋಗ್ಬೇಕಂದಾಗ ಮಾತ್ರ ನಾನು ಬಟ್ಟೆಗಳು ತೊಗೊಳ್ಳೋದು. ಆ್ಯಂಡ್ ಸ್ವಲ್ಪ ಇನ್ನೊಂದು ದಿನ 2 ಟೈಮ್ ಏನೋ ತೊಗೊಂಡೆ. ಎನಿವೆ ನಾವು ಮಾಡೋದೇ, ನಾವು ದುಡಿಯೋದೇ ನಮಗೋಸ್ಕರ ಎಲ್ಲ, ಅದಕ್ಕೆ ತೊಗೊಬಿಟ್ಟೆ. ಏನು ಫೈನಲಿ ಗೈಸ್ ಏನು ಗೊತ್ತಾ ಇವಾಗ ಸೀನ್ ಆಗಿರೋದು ನಾನು ಬರೀ ಪ್ಯಾಂಟು ಇದು ಏನದು ಬರೀ ಟ್ರ್ಯಾಕ್ ಪ್ಯಾಂಟ್ಸ್ ಮಾತ್ರ ತೊಗೊಂಡೆ. ಸೊ ಟಿ ಶರ್ಟ್ ಏನೂ ತೊಗೊಂಡಿಲ್ಲ. ಅದಕ್ಕೇ ಫಸ್ಟ್ ಆಫ್ ಆಲ್ ಅಲ್ಲೇನೂ ನಂಗೆ ಇಷ್ಟ ಆಗಿಲ್ಲ. ಅದಕ್ಕೆ ಬರೀ ಟ್ರ್ಯಾಕ್ ಪ್ಯಾಂಟು ಆ್ಯಂಡ್ 1-2 ಇನ್ನರ್ ವೇರ್ ತೊಗೊಂಡೆ. ಬನ್ನಿ ಇಲ್ಲೇ
ಇಲ್ಲ ಮನೆ ಹತ್ರ ಶಾಪ್ ಬಟ್ಟೆ ಶಾಪ್ ಐತೆ ಅಲ್ಲಿ ಹೋಗ್ಬಿಟ್ಟು ಒಂದು ಟಿ ಶರ್ಟ್ ಪರ್ಚೇಸ್ ಮಾಡ್ಕೊಂಡು ಏನು ಗೊತ್ತಾ ಗೈಸ್, ತೊಗೊಂಡ್ರೆ ಎರಡು ತೊಗೋಬೇಕು, ಇಲ್ಲ ಮನಸ್ಸಿಗೆ ಸ್ಯಾಟಿಸ್ಫಿಕೇಷನ್ ಇರೋಲ್ಲ. ಇದು ತೊಗೊಂಡೆ, ಬರೀ ಪ್ಯಾಂಟ್ ಮಾತ್ರ ತೊಗೊಂಡೆ, ಟಿ ಶರ್ಟ್ ತೊಗೊಂಡಿಲ್ಲ ಅಂದ್ಬಿಟ್ಟು ಒಂದು ನೆಮ್ಮದಿ ಇರೋಲ್ಲ ಮನಸ್ಸಿಗೆ. ಸೊ ಅದಕ್ಕೆ ಇವಾಗ ಟಿ ಶರ್ಟ್ ತೊಗೊಳಕ್ಕಂತ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗುವ, ಒಂದು ಟಿ ಶರ್ಟ್ ಬೈ ಮಾಡ್ಕೊಂಡು ಬರೋಣ. ಗೈಸ್ ದುಡ್ಡು ಖರ್ಚು ಮಾಡಬಾರ್ದು ಅಂದ್ಕೊತೀನಿ. ಹಾಳಾಗಿದ್ದು ಮನಸ್ಸು ಕೇಳೋದೇ ಇಲ್ಲ. ಏನು ಅಂದರೆ ಖರ್ಚು ಮಾಡು, ಹೆಂಗಿದ್ರು ನಾಳೆ ಕಷ್ಟಪಟ್ಟು ದುಡಿತೀಯಲ್ಲ ಬಿಡು, ಖರ್ಚು ಮಾಡು. ನಾಳೆ ದುಡಿತೀನಿ ಅನ್ನೋ ಕೆಪಾಸಿಟಿ ಮೇಲೆ ಖರ್ಚು ಮಾಡ್ತೀನಿ ಗೈಸ್. ನಂಗೆ ಇಷ್ಟ ಇಲ್ಲ ಖರ್ಚು ಮಾಡೋಕ್ಕೆ, ಬಟ್ ಎನಿವೆ ಪರಿಸ್ಥಿತಿ ಬಂದಾಗ ಮಾಡಲೇಬೇಕು. ನಿಮಗೆ ಆಮೇಲೆ ಹೇಳ್ತೀನಿ ನಡೀರಿ. ಬನ್ನಿ ವಾಯ್ಸ್ ಹೋಗುವ. ಇವಾಗ ತುಂಬ ಧೂಳೈತೆ ಗಾಡಿ ನೋಡಿ. ಅವ್ನು ಟಾಟಾ ಎಸಿ ಅವನು ಟಾಟಾ ಎಸಿ ಇಲ್ಲ ಟಿ ಟಿ ಅವನು ಧೂಳು ಎಬ್ಬರಿಸ್ಕೊಂಡು ಹೋಗ್ತಾವ್. ನಾನು ಬೈ ಮಾಡೋಕ್ಕೆ ನಾನು ಫೈನಲಿ ವಿಶಾಲ್ ಮಾರ್ಟ್ಗೆ ಬಂದೆ. ಏನಕ್ಕಂದರೆ ಇಲ್ಲಿ ಚೆನ್ನಾಗಿರುತ್ತೆ ಬಟ್ಟೆಗಳು ಆ್ಯಂಡ್ ಕಮ್ಮಿ ಪ್ರೈಸಲ್ಲೂ ಸಿಗುತ್ತೆ. ಅದಕ್ಕೆ ನೋಡೋಣ ಬನ್ನಿ, ವಿಶಾಲ್ ಮಾರ್ಟಲ್ಲೇ ತೊಗೊಂಡು ನೋಡುವ ಇಷ್ಟ ಆಗುತ್ತೋ ಇಲ್ಲ ನೋಡುವ. ಓಕೆ ಗೈಸ್, ನಾನು ಫೈನಲಿ ಇಲ್ಲಿಂದ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ನಂಗೆ ಅಷ್ಟೊಂದು ಇದ್ದೇನು ಫ್ಯಾನ್ಸಿ ಅನಿಸಿಲ್ಲ. ನೋಡೋಣ, ಅಲ್ಲಿ ಇನ್ನೊಂದು ಕಡೆ ಹೋಗ್ತೀನಿ. ಅಲ್ಲೇ ಸಿಕ್ಕಿಲ್ಲ ಅಂದರೆ ನಾನು ಬಂದು ಡೈರೆಕ್ಟ್ ಇಲ್ಲೇ ತೊಗೊತೀನಿ. ಇಲ್ಲಿ ಬಟ್ ಓಕೆ ಅನಿಸ್ತು ನಂಗೆ ಅಷ್ಟೇ. ಇವಾಗ ಹೋಗ್ತೀನಿ ಬೇರೆ ಕಡೆ. ಗೈಸ್ ಇಲ್ಲೊಂದು ಕಡೆ ಬಂದಿದ್ದೆ, ಇಲ್ಲೂ ನಂಗೆ ಯಾಕೋ ಏನೂ ಇಷ್ಟ ಆಗಿಲ್ಲ. ಮತ್ತು ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲೇನಾದರೂ ಪರ್ಚೇಸ್ ಮಾಡಿಕೊಂಡೆ ಹೋಗೋಣ. ಏನು ಮಾಡೋದು ಗೈಸ್. ಲೈಫ್ ಇಸ್ ವೆರಿ ಹಾರ್ಡ್. ಏನು ಮಾಡೋದು. ನೋಡಿ ಗೈಸ್, ನಮ್ಮ ಹುಡುಗರು ಎಲ್ಲರೂ ಹುಡುಗಿನ ಹಾಕ್ಕೊಂಡು ಹೋಗ್ತವ್ರೆ. ನಾನು ಒಬ್ಬನೇ ಜಾಗ ಖಾಲಿಯಾಗಿ ಬಿಟ್ಟಿದ್ದೀನಿ ನೋಡ್ರಿ. ನಾನು ಒಬ್ಬನೇ. ಗೈಸ್ ಇಲ್ಲೇನು ಗೊತ್ತಾ, ಇಲ್ಲಿ ಬರೋದು ಬಂದುಬಿಟ್ಟಿದ್ದೀನಿ ವಿಶಾಲ್ ಮಾರ್ಟ್ಗೆ. ಒಂದು ಕಡೆ ಮನಸ್ಸು ತಗೋ ಅಂತ ಅನಿಸ್ತೈತೆ, ಇನ್ನೊಂದು ಕಡೆ ಬೇಡ ಮಂಜು ಅನಿಸ್ತೈತೆ. ಏನು ಮಾಡೋಂತ ಗೊತ್ತಾಗ್ತಿಲ್ಲ ಗೈಸ್. ಪರ್ಚೇಸ್ ಮಾಡಲಾ ಇಲ್ಲ ವಾಪಸ್ ಹೋಗ್ಲಾ, ಗೊತ್ತಾಗ್ತಾನೆ ಇಲ್ಲ ಏನು ಮಾಡೋದು ಅಂತ. ಯಾಕೋ ಮೂಡ ಹೊಂಟೋದು ನಂಗೆ ತೊಗೊಳಕ್ಕೆ. ಅದಕ್ಕೋಸ್ಕರ ಗೈಸ್ ನೋಡೋಣ, ಬರೋದು ಬಂದಿದ್ದೀನಿ. ಅದೊಂದು ಪರ್ಚೇಸ್ ಅದು ಮಾಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಯಾವುದೂ ಇಷ್ಟ ಆಗ್ತಿಲ್ಲ. ಇದ್ಯಾವುದೋ ನೋಡಿದೆ ನಾನು ಅವಾಗಲೇ. ನಿಮಗೆ ಇಲ್ಲೆಲ್ಲೋ ನೋಡಿದೆ ನಾನು. ಈ ಪ್ಯಾಂಟ್ ಒಂದು ನೋಡಿದ್ದೆ, ಬಟ್ ಪ್ಯಾಂಟ್ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಇಲ್ಲೊಂದು ಪ್ಯಾಂಟ್ ನೋಡಿದ್ದೆ, ತೊಗೊಂಡಿದ್ದೀನಿ ಪ್ಯಾಂಟು. ಬಟ್ ನಾನು ಸೊ ಗೈಸ್ ಇದು ಒಂದು ಬ್ಲ್ಯಾಕ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಬರೋದು ಬಂದಿದ್ದೀನಿ. ಇದೊಂದು ಬ್ಲ್ಯಾಕ್ ಒಂದು ತೊಗೊತೀನಿ ಸಾಕು, ಜಾಸ್ತಿ ಬೇಡ ನನ್ನ ಪ್ರಕಾರ. ಸೈಜು ಸ್ಮಾಲ್ ಸೈಜ್ ಇದು. ನೋಡೋಣ ಇರ್ರಿ ನನ್ನ ಸೈಜ್ ಅವ್ರಿಗೆ ಸಿಗುತ್ತೇನೋ ಅಂತ. ಸೊ ಗೈಸ್ ತಗೋಬೇಡ್ದು ಕಮ್ಮಿ ತೊಗೊಳ್ಳೋಣ ಅಂದ್ಕೊಂಡೆ. ಏನು ಗೈಸ್ ನನ್ನ ತಲೆ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ ಗೈಸ್. ಮತ್ತೆ ಇವಾಗ ಒಂದು ದೊಡ್ಡ ಬಿಲ್ ಆಯ್ತು ನೋಡಿ ಗೈಸ್. ನೋ ಐ ಫೀಲ್ ಗುಡ್ ಗೈಸ್. ಇವಾಗ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ತೊಗೊಂಡೆ ಅಂತ. ಎನಿವೆ ಏನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಮನೆಗೆ ಹೋಗಿ ಬ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಕತ್ಲು ಬೇರೆ ಆಗೋಗೈತೆ. ಗೈಸ್ ನಾನು ಫೈನಲಿ ಮನೆಗೆ ಬಂದೆ. ನನಗೆ ಮನೆಗೆ ಬಂದಮೇಲೆ ಇವಾಗ ಭಯ ಆಗ್ತೈತೆ. ಏನಕ್ಕಂದರೆ ಇವಾಗ ನಮ್ಮ ಅಜ್ಜಿ ಬಟ್ಟೆ ಇವಾಗ ತಂದಿದ್ದು, ಅವಾಗಲೇ ತಂದಲ್ಲ ಬಟ್ಟೆ ಪ್ಯಾಂಟು. ಸೊ ಅದನ್ನ ನೋಡಿಬಿಟ್ಟು ಮಕ್ಕಳಿಟ್ಟಿತ್ತು, ಇರೋ ಬಟ್ಟೆಗಳು ಹಾಕೊತಿಲ್ಲ ನೀನು, ಇರೋದನ್ನೇ ಏನಾದರೂ ಹೇಳ್ತೀರಿ ಗ್ಯಾಪಿಸ್ಕೊಂತೀನಿ ಮರ್ತೋಗ್ಬಿಟ್ಟೆ. ಗೈಸ್ ಏನು ಅಂದರೆ ಇವಾಗ ನಮ್ಮ ಅಜ್ಜಿ ಮತ್ತೆ ಈ ಬಟ್ಟೆ ನೋಡಿದ್ರೆ ನಮ್ಮ ಮಕ್ಕಳಿಗೆ ಅವಾಗಲೇ ತಂದಿದ್ದು ಪ್ಯಾಂಟ್ ನೋಡಿಬಿಟ್ಟು ಬೈತು. ಇನ್ನೂ ಎಷ್ಟು ಬಟ್ಟೆಗಳು ತೊಗೊತೀಯ ನೀನು, ಒಗೆಯೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತ ಬೈತಿತ್ತು. ಮತ್ತೆ ಇವಾಗ ಇದನ್ನು ನೋಡಿದ್ರೆ ಬೇಜಾರಾಯಿತು. ನೋಡ್ರಿ ಇವಾಗ ಬಂತು. ಈಟ್ ಹಾಕ್ರಿ
ಆರಾಮಾಗ್ಬಿಟ್ಟೈತೆ. ಏನಾಯಿತು ತುಂಬ ಬೈದಿಲ್ಲ ವಯಸ್ಸು ಬಚಾವ್ ಹೋಗ್ಬಿಟ್ಟೆ, ಅವಾಗಲೇ ಬೈತು. ಏನಕ್ಕೆ ಎಷ್ಟು ಬಟ್ಟೆಗಳು ತಂದು ಇಕ್ಕೊಂತೀಯ, ತರೋದು 2 ದಿನ ಹಾಕೋದು, ಬೇರೆಯವ್ರಿಗೆ ಕೊಡೋದು ಅಂತಲೇ ಬರೀ ತರೋದು 2 ದಿನ ಹಾಕ್ಕೊಳ್ಳೋದು ಮತ್ತು ಬೇರೆಯವ್ರಿಗೆ ಕೊಡೋದು ಅಂತ ಬೈತಿತ್ತು. ಎನಿವೆ ಇವಾಗ ನೋಡಿದ್ದು ಕೋಪ ಮಾಡ್ಕೊತು, ಏನೂ ಮಾತಾಡಿಲ್ಲ. ಎನಿವೆ ಗೈಸ್, ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತು ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡಿಬಿಟ್ಟೆ ನಾನು. ಎನಿವೆ ಇವಾಗ ಏನು ಗೊತ್ತಾ ಗೈಸ್, ಸಮಾಧಾನ ಆಯಿತು ಮನಸ್ಸಿಗೆ. ಅರ್ಥ ಆಗಿರೋದು ಅಂದ್ಕೊತೀನಿ. ಈ ಹುಡುಗರು ಕಷ್ಟ ಏನು ಅಂದರೆ ಹೇಳೋಕ್ಕಾಗಲ್ಲ, ಅರ್ಥ ಆಗಿರುತ್ತೆ. ಫೈನಲಿ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಬೈ. ಇವತ್ತಿನ ಲೈಫ್ ಇಷ್ಟಿತ್ತು ನಂದು. ಇವತ್ತು ಎಲ್ಲೂ ಹೋಗಿರಲಿಲ್ಲ ನಾನು. ಬೇಕಂದರೆ ಗಾಡಿ ಸರ್ವಿಸ್ ಹೋಗಿರಿತ್ತಲ್ಲ, ಅದಕ್ಕೆ ನಾನು ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ನಲ್ಲ. ಹಂಗೆ ಅದಕ್ಕೆ ಅಲ್ಲಿ ಮುಂಚೆ ಕೆಲಸ ಆಯಿತು. ಸಿಗುವ ಬಾಯ್.